ನಮಸ್ತೆ ವೀಕ್ಷಕರೇ. ಇವತ್ತು ಸಾಗರದ ಚಾರ್ವಾಕ, ಸಾಗರ ಸುದ್ದಿ ಮತ್ತು ಟೈಮ್ಸ್ ಆಫ್ ಓಬವ್ವ ಸುದ್ದಿವಾಹಿನಿ ಇವತ್ತು ತುಮ್ರಿಯಲ್ಲಿದೆ. ಬಹಳ ಮುಖ್ಯವಾಗಿ ಇವತ್ತು ನಾಡಿನಲ್ಲಿ ಬಹಳ ಪ್ರಸಿದ್ಧವಾದಂಥ ಸಿಗಂದೂರು ದೇವಾಲಯದ ಪ್ರಧಾನ ಅರ್ಚಕರಾದಂಥ ಶೇಷಗಿರಿ ಭಟ್ರವರನ್ನು ಈಗೇನು ಸೇತುವೆ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಅಂಬಾರಗೊಡ್ಲು ಮತ್ತು ಕಳಸವಳ್ಳಿ ನಡುವೆ ಅಡ್ಡಲಾಗಿ ಕಟ್ಟಿರತಕ್ಕಂಥ ಒಂದು ಸೇತುವೆ ಇದೇ ಬರುವ 14ನೇ ತಾರೀಕು ಉದ್ಘಾಟನೆಗೊಳ್ತಾ ಇದೆ. ಕೇಂದ್ರ ಹೆದ್ದಾರಿ ಮಂತ್ರಿಗಳಾದಂಥ ಇವರು ನಿತಿನ್ ಗಡ್ಕರಿ ಅವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಸೇತುವೆ ಈ ಭಾಗದ ಜನರ ಒಂದು ಸುಮಾರು 55 ವರ್ಷಗಳ ಕನಸಾಗಿತ್ತು. ಹಲವಾರು ಥರದ ಹೋರಾಟಗಳಾದರೂ ಕೂಡ ಈ ಸೇತುವೆ ಆಗಿರಲಿಲ್ಲ. ಇಡೀ ರಾಜ್ಯಕ್ಕೆ ಬೆಳಕು ಕೊಡುವ ಉದ್ದೇಶದಿಂದ ಸುಮಾರು 55 ವರ್ಷಗಳ ಹಿಂದೆ ಸಹಜವಾಗಿ ಹರಿದು ಹೋಗುತ್ತಿದ್ದ ಶರಾವತಿ ನದಿಗೆ ಅಡ್ಡಗಲಾಗಿ ಮಡೆನೂರು ಡ್ಯಾಮನ್ನು ಕಟ್ಟಲಾಯಿತು, ಹಿರೇಬಾಸ್ಕರ ಡ್ಯಾಮನ್ನು ಕಟ್ಟಲಾಯಿತು. ನಂತರ ಆಗ ಒಂದಿಷ್ಟು ಜನರ ಭೂಮಿ ಕೃಷಿ ಭೂಮಿ ಎಲ್ಲ ಮುಳುಗೋಯಿತು. ನಂತರ ಲಿಂಗನಮಕ್ಕಿಯಲ್ಲಿ ಒಂದು ಬಹುದೊಡ್ಡವಾದಂಥ ಇದನ್ನು ಡ್ಯಾಮನ್ನು ಕಟ್ಟಿದರು. ಅದು ಮುಖ್ಯವಾಗಿ ಕರ್ನಾಟಕದ ಜನರಿಗೆ ವಿದ್ಯುತ್ ಕೊಡಲಿಕ್ಕೆ ಕಾರಣಕ್ಕಾಗಿ. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ನೂರಾರು ರೈತರು ತಮ್ಮ ಭೂಮಿಯನ್ನು ಕಳ್ಕೊಂಡ್ರು, ಮನೆ ಮಠಗಳನ್ನು ಕಳ್ಕೊಂಡ್ರು. ಇಲ್ಲಿಂದ ಬೇರೆ ಕಡೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಅದಾದ ನಂತರ ಏನು ಈ ತುಮ್ರಿ ಸುತ್ತಮುತ್ತ ಭಾಗ ಇದೆ, ಕೃತಕವಾಗಿ ಒಂದು ರೀತಿಯ ದ್ವೀಪವಾಯಿತು. ಇಲ್ಲಿಯ ಜನರಿಗೆ ವಾಹನ ಅಂತಂದರೆ ಅದು ಲಾಂಚ್ ಒಂದೇ ಆಯಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಈ ಲಾಂಚಿನ ಒಂದೇ ಕಾರಣಕ್ಕಾಗಿ ಸಾಕಷ್ಟು ಸಾವು ನೋವುಗಳು ಈ ಭಾಗದ ಜನರಿಗೆ ಆಗಿದೆ. ಕೃತಕವಾಗಿ ದ್ವೀಪವನ್ನು ಮಾಡಿದರು. ಸುಮಾರು 20,000ಕ್ಕೂ ಹೆಚ್ಚು ಜನಸಂಖ್ಯೆ ಈ ಭಾಗವಾಗಿದೆ. ಇಂಥ ಹೊತ್ತಿನಲ್ಲಿ ಇವತ್ತು ಏನೋ ಒಂದು ನನಸಾಗಿದೆ. ಇದು ಶರಾವತಿ ಅಡ್ಡಲಾಗಿ ಅಂಬಾರಗೊಡ್ಲು ಮತ್ತು ಕಳಸವಳ್ಳಿ ನಡುವೆ ಸೇತುವೆಯನ್ನು ಕಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಸಿಗಂದೂರು ಚೌಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಶೇಷಗಿರಿ ಭಟ್ರವರಿಗೆ ಈ ಸೇತುವೆ ಆದ ಹೊತ್ತಲ್ಲಿ, ಸೇತುವೆ ಆಗುವ ಮೊದಲು ಈ ಭೂಮಿ ಎಲ್ಲ ಮುಳುಗ್ತಲ್ಲ, ಯಾವ ಥರ ನೀವು ಇದು ಸಂದರ್ಭ ಇತ್ತು ಅದರ ಬಗ್ಗೆ ಅವರಿಗೆ ನಮಸ್ತೆ. ನಮಸ್ಕಾರ ಸರ್. ಈಗ ನೀವು ಈ ಭಾಗದವರು, ಬಹಳ ಮುಖ್ಯವಾಗಿ ಈ ಭಾಗದವರು, ಸೇತುವೆಗಿಂತ ಮೊದಲು ಈ ಭಾಗದ ಜನಜೀವನ ಯಾವ ಥರ ಇತ್ತು ಸರ್? ಓಂ ಶ್ರೀ ಗುರುಭ್ಯೋ ನಮಃ. ಸೇತುವೆ ಹಾಕಿಂತ ಮುಂಚೆ ಈ ಭಾಗದ ಜನಗಳಿಗೆ ತುಂಬ ಕಷ್ಟ ಆಗಿತ್ತು. ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ ಮೇಲೆ ಮುಳುಗಡೆ ಆಯಿತು. ಮುಳುಗಡೆ ಆದಾಗ ತುಂಬ ರೈತರಿಗೆ, ಕೆಲವು ಜನಗಳಿಗೆ ಜಮೀನು, ಮನೆ, ಮಠ ಎಲ್ಲ ಕಳ್ಕೊಂಡ್ರು. ಅವಾಗ ತುಂಬ ಸಮಸ್ಯೆ ಆಯಿತು. ಮತ್ತು ಈ ಭಾಗದ ಜನಗಳಿಗೂ ಸಹ ಓಡಾಡಲಿಕ್ಕೆ ಇಲ್ಲಿ ಸಂಪರ್ಕ ಕಟ್ಟಾಗೋಯ್ತು. ಆವಾಗ ದೋಣಿ ಮುಖಾಂತರ ಆ ಕಡೆ ಸಾಗರಕ್ಕೆ ಪ್ರಯಾಣ ಮಾಡ್ತಿದ್ರು. ಅದರ ನಂತರ ಒಂದು ದೋಣಿ ಅಂತೇಳಿ ಮರದ ಕೆತ್ತಿ ಒಂದು ದೋಣಿ ಸಂಪರ್ಕ ಮಾಡಿದರು, ಎಲ್ಲ ಊರಿನವರೆಲ್ಲ ಸೇರಿ. ಅದರ ನಂತರ 3 ದೋಣಿಯನ್ನು ಇಟ್ಟು ಜೋಡಿಸಿ ಜಂಗಲ್ ಅಂತ ಮಾಡಿದರು. ಆಮೇಲೆ ಅದ್ರ ನಂತರ ಲಾಂಚ್ ಅಂತ ಬಂತು. ಲಾಂಚ್ ಹೇಗೆ ಬಂತು, ಯಾವ ಬಂತಂದರೆ, ನಮ್ಮ ಬಹುಶಃ 76-77 ಇಸ್ವಿಲಿ ಬಂದಿರಬೇಕು. ನಾನು ಸ್ವಲ್ಪ ಸಣ್ಣಕ್ಕೆ ಇದ್ದೆ. ಆವಾಗ ನಮ್ಮ KH ಶ್ರೀನಿವಾಸ್ ಅವರು ಮಂತ್ರಿ ಆಗಿದ್ದರು, ವಾರ್ತಾ ಮಂತ್ರಿಗಳು ಮತ್ತು ಒಳನಾಡು ಸಾರಿಗೆ ಮಂತ್ರಿ ಅವರಾಗಿದ್ದರು. KH ಶ್ರೀನಿವಾಸ್ ಅವರ ಮುಖಾಂತರ ಒಂದು ಸಣ್ಣ ಲಾಂಚ್ ಬಂತು. ಅಂದರೆ ಲಾಂಚ್ ಬರಲಿಕ್ಕೆ ಬಹಳ ಮುಖ್ಯವಾದ ಕಾರಣ KH ಶ್ರೀನಿವಾಸ್. ಹೌದು, ಅದನ್ನು ನೆನಲೇಬೇಕು. ನಾವು ಇವತ್ತು ಅದು ನನಗೆ ನೆನಪಿದೆ. ನಾನು ಆವಾಗ ಇಲ್ಲೇ ಕಳಸವಳ್ಳಿ ಶಾಲೆಗೆ ನಾನು ಹೋಗ್ತಾ ಇದ್ದೆ, 3ನೇ ಕ್ಲಾಸ್. KH ಶ್ರೀನಿವಾಸ್ ಅವರು ಯಾವಾಗ ಸಾಗರದ MLA ಮಿನಿಸ್ಟ್ರು ಆಗಿದ್ರು. ಅವರು ಮಿನಿಸ್ಟ್ರು ನಮ್ಮ ತುಮ್ರಿಗೆ ಭೇಟಿ ಕೊಡ್ಲಿಕ್ಕಾಗಿ ಬಂದಾಗ, ನಾವು ಶಾಲೆಯಲ್ಲಿದ್ದಾಗ ಮಳೆ ಹೀಗೆ ಸಣ್ಣ, ಅವಾಗ ನಾವು ಕಂಬಳಿ ಕುಪ್ಪೆ ಹಾಕ್ಕೊಂಡು ಆ ಮಿನಿಸ್ಟ್ರು ನೋಡಲಿಕ್ಕೆ ಇಲ್ಲಿ ತುಮ್ರಿಗೆ ನಾವು ಬಂದಿದ್ದೀವಿ. ಲಾಂಚ್ ಆಯಿತು. ಲಾಂಚ್ ಆದಮೇಲೆ ಆದರೂ ಮತ್ತು ಇಲ್ಲಿ ಜನಗಳಿಗೆ ತುಂಬ ಕಷ್ಟ ಆಯಿತು. ಜನರ ಒತ್ತಡ, ಸಿಗಂದೂರು ದೇವಿಯ ಭಕ್ತರ ಒತ್ತಡ, ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. ಒಂದು 2-3 ಲಾಂಚನ್ನು ಹೆಚ್ಚಿಗೆ ಕೊಟ್ಟರು.
ಮತ್ತು ಸುಮಾರು 40-45-50 ವರ್ಷದಿಂದಲೂ ಸಹ ಇಲ್ಲಿ ತೊಂದರೆ ಆಗಿರತಕ್ಕಂಥ ವಿಚಾರದಲ್ಲಿ ಕೆಲವು ಇಲ್ಲಿ ಸ್ಥಳೀಯರು ಮತ್ತು ಹೊರಗಡೆ ಜನರು ಒಂದು ಸೇತುವೆಗಾಗಿ ಅನುಕೂಲ ಆಗಂಗೆ ಎಲ್ಲ ಒಂದು ಪ್ರಯತ್ನ ಮಾಡ್ತಿದ್ದರು. ಅದು ಯಾವಾಗ ಆಗಬೇಕು ಆ ತಾಯಿಯ ಅನುಗ್ರಹ ಕೃಪೆಯಿಂದ ಆವಾಗಲೇ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಇಷ್ಟ ಪ್ರಕಾರ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಸೇತುವೆ ಆಗಿದೆ. ಅದಕ್ಕೆ ಮೊದಲು ನಾವು ನಮ್ಮ ಪ್ರಧಾನಮಂತ್ರಿಗಳಿಗೆ ತುಂಬ ಕೃತಜ್ಞತೆಗೆ ಹೇಳಬೇಕು, ಮತ್ತು ಅಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೂ, ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಅಥವಾ ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಕಾಂಗ್ರೆಸ್ ಅಥವಾ BJP, ಜನತಾ ದಳ ಇರ್ಬೋದು, ಯಾರ್ಯಾರು ಕೆಲಸ ಮಾಡಿದ್ರೆ ಅವರೆಲ್ಲರೂ ಕೂಡ ಎಲ್ಲರಿಗೂ ಎಲ್ಲರ ಪ್ರಯತ್ನದಿಂದ, ಮತ್ತು ನಮ್ಮ ಸ್ಥಳೀಯರು ಆ ಜಾತಿ ಈ ಜಾತಿ ಪ್ರಶ್ನೆ ಇಲ್ಲ, ಸಮಾಜ ಪ್ರಶ್ನೆ, ಎಲ್ಲರೂ ಇದಕ್ಕೆ ಹೋರಾಡಿದ್ದಾರೆ. ಮತ್ತು ನಮ್ಮ ಕೆರೆಕಾಯಿ ಪ್ರಸನ್ನ ಅವರು ಸಹ ಅದಕ್ಕೆ ತುಂಬ ಹೋರಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಈಗ ನನಗೀಗ 64 ವರ್ಷ. ನಾನು ಮೂಲತಃ ಇದೇ ಊರಿನವನು. ಹೊರಗಡೆ ಆದಾಗ ನಮ್ಮ ಜಮೀನು ತೋಟನು ಇಲ್ಲಿ ದೇವಸ್ಥಾನ ಕೆಳಗಡೆ ಇತ್ತು, ಅದು ಹೊರಗಡೆ ಆಯಿತು. ಆವಾಗ ನಾವು ಬೇರೆ ಬೇರೆ ಕಡೆ ಎಲ್ಲ ಹೋಗುವಂಥ ಪರಿಸ್ಥಿತಿ ಬಂತು. ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ವಿ ಬಿಡಿ, ಆ ಕಷ್ಟ ತುಂಬ ಅನುಭವಿಸಿದ್ದೀವಿ. ಪುನಃ ಆ ದೇವಿ ನಮ್ಮನ್ನು ಇಲ್ಲಿಗೆ ಕರೆಸಿ ಆ ದೇವಿ ಆರಾಧನೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಾಗ ನಾವು ಆ ದೇವಿ ಆರಾಧನೆ ಮಾಡ್ತಾಯಿದ್ದೀವಿ. ಮತ್ತು ಆ ಸೇತುವೆ ಆಗಲಿಕ್ಕೆ ಕಾರಣ ಸಿಗಂದೂರು ಮಹಾತಾಯಿನೂ ಒಂದು ಅವಳ ಆಶೀರ್ವಾದ. ಮತ್ತು ಈ ಸನ್ನಿಧಾನಕ್ಕೆ, ಆ ತಾಯಿಯ ಸನ್ನಿಧಾನಕ್ಕೆ ಎಲ್ಲ ಸಮಾಜದವರು, ಎಲ್ಲ ಭಕ್ತರು, ಈಗ ನಮ್ಮ ಕರ್ನಾಟಕ ಇರ್ಬೋದು, ಆಂಧ್ರ, ತಮಿಳುನಾಡು, ಹೊರಗಡೆಯಿಂದ ತುಂಬ ಭಕ್ತರು ಬರ್ತಾರೆ. ಅವರಿಗೂ ಒಂದು ಅನುಕೂಲ ಆಯಿತು, ಮತ್ತು ನಮ್ಮ ಸ್ಥಳೀಯರಿಗೂ ಒಂದು ಅನುಕೂಲ ಆಯಿತು. ಖುಷಿಯಾಗಿದೆ ಸರ್. ಈಗ ಪ್ರಧಾನ ಅರ್ಚಕರೇ, ಈಗ ನಾವು ಗಮನಿಸಿದಾಗೆ ಇದ್ರ ಹಿಂದೆ ಈ ಒಂದು ಸೇತುವೆಗೆ ಶಂಕುಸ್ಥಾಪನೆ ಮಾಡಿದರು. ಶಂಕುಸ್ಥಾಪನೆ ಮಾಡಿದಾಗ ನಿತಿನ್ ಗಡ್ಕರಿ, ಕಾಗೋಡು ತಿಮ್ಮಪ್ಪ ಅವರೆಲ್ಲ ಬಂದಾಗ ಅವರ ಆ ಹೊತ್ತಲ್ಲಿ ಬಹಳ ವಿಶೇಷವಾದ ಆತಿಥ್ಯವನ್ನು ತಾವು ಮಾಡಿದ್ರಿ ಅಂತ ನಮಗೆ ಪತ್ರಕರ್ತರಾಗಿ ಗಮನಿಸಿದ್ದು. ಆಮೇಲೆ ಈ ಒಂದು ಹೋರಾಟ ನಡೀಬೇಕಂದ್ರೆ ಬರೀ ಸುಮ್ಮನೆ ಆಗಲ್ಲ. ಹೋರಾಟಕ್ಕೆ ಒಬ್ಬ ವ್ಯಕ್ತಿ ಶ್ರಮ ಕೊಡಬೇಕು, ಹಣ ಬೇಕು, ಈ ಥರದ ಎಲ್ಲ ರೀತಿ ಇದು ಒದ್ದಾಗ ಕೂಡ ಅದರಲ್ಲಿ ಆ ರೀತಿಯ ಒಂದು ಸಹಾಯ ಮಾಡಿದ ಕೆಲವು ಬೆರಳಿನಲ್ಲಿ ನೀವು ಕೂಡ ಒಬ್ಬರು ಅಂತ ನಮ್ಮ ಗಮನಕ್ಕಿದೆ. ಇಂಥ ಹೊತ್ತಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಆದರೆ ಇದ್ರ ಹಿಂದೆ ಬಹಳಷ್ಟು ಜನ ಕೆಲಸ ಮಾಡಿದ್ದನ್ನು ನೀವು ನೆನೆಸಿದ್ದ ಕೆರೆಗೆ ಪ್ರಸನ್ನ, ಮುಖ್ಯವಾಗಿ ಇದರ ಬೇಸ್ ಇದ್ದಿದ್ದು ಚದುರುಳಿ ಪರಮೇಶ್ವರ್ ಅಂತೇಳಿ. ಸೊ ಇದ್ರ ಬಗ್ಗೆ ಅದನ್ನು ನಾವು ನೆನೆಸ್ಕೊಳ್ಬೇಕು. ಚದುರುಳಿ ಪರಮೇಶ್ವರ ಅಂತೇಳಿ ನಮಗೂ ಊರಿನವರು, ಹಿರಿಯವರು, ಅವರ ಪ್ರಯತ್ನವೂ ಇದೆ. ಚದುರುಳಿ ಪರಮೇಶ್ವರ ಅವರ ಪ್ರಯತ್ನವೂ ಇದೆ. ಮತ್ತು ನಮ್ಮ LT ಹೆಗಡೆ ಅವರು, ಮಾಜಿ MLA LT ಹೆಗಡೆ ಅವರ ಪ್ರಯತ್ನ, ಕಾಗೋಡು ತಿಮ್ಮಪ್ಪನವರು ಪ್ರಯತ್ನವೂ ಇದೆ. ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪನವರ ಪ್ರಯತ್ನವೂ ಇದೆ. ಒಂದ್ಸಲ ಸಿಗಂದೂರಿಗೆ ಬಂದಾಗ ಅವರು ಹೇಳಿದರು, ನಾನು ನನ್ನ ಸೇತುವೆ ಆಗಲಿಕ್ಕೆ ನನ್ನ ಪ್ರಯತ್ನ ಪಟ್ಟು ನನ್ನ ಅವಧಿಯಲ್ಲಿ ಸೇತುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದರು. ಆವಾಗ ಹಾಲಪ್ಪನವರು ಇದ್ದರು, ಆ ಸಂದರ್ಭದಲ್ಲಿ ಹಾಲಪ್ಪನವರು ಇದ್ದರು. ಅದು ಅವ್ರನ್ನ ಬಂಗಾರಪ್ಪನವ್ರನ್ನ ನೆನೆಸ್ಕೊಳ್ಬೇಕು, ಕಾಗೋಡು ತಿಮ್ಮಪ್ಪನವ್ರನ್ನ ನೆನೆಸ್ಕೊಳ್ಬೇಕು. ಆಮೇಲೆ ಅದು ನಂತರ LT ಹೆಗಡೆ ಅವರು, ಆಮೇಲೆ ಬೇಳೂರು ಗೋಪಾಲಕೃಷ್ಣ ಅವರು MLA ಆದರು. ಆಮೇಲೆ ಧರ್ಮಪ್ಪನವರು MLA ಆದರು, ಅವರ ಪ್ರಯತ್ನವೂ ಇದೆ. ಆಮೇಲೆ ಹಾಲಪ್ಪನವರು, ಹರ್ತಾಳ್ ಹಾಲಪ್ಪನವರು, ಅವರ ಪ್ರಯತ್ನವೂ ಇದೆ. ಮತ್ತು ಸ್ಥಳೀಯ ನಮ್ಮ ತಾಲೂಕಿನ ಎಲ್ಲ ಲೀಡರ್ಗಳ ಪ್ರಯತ್ನವೂ ಇದೆ, ಊರಿನ ಜನರ ಸಹಕಾರವೂ ಇದೆ. ಮತ್ತು ನಮ್ಮ ದೇವಸ್ಥಾನದ ರಾಮಪ್ಪನವರು ಸಹ ಶ್ರಮ ಪಟ್ಟಿದ್ದಾರೆ. ನಾವು ಶ್ರಮ ಪಟ್ಟಿದ್ದೀವಿ ಅಂದರೆ ಆ ತಾಯಿ ಪೂಜೆ ನಾವು ಮಾಡ್ಕೊತ ಬಂದ್ವಿ, ಭಕ್ತರು ಬಂದರು. ಆವಾಗ ಅದಕ್ಕೂ ಒಂದು ಹೆಸರು ಬಂತು. ಹಾಗಾಗಿ ಆ ಸೇತುವೆ ಆಗಲಿಕ್ಕೆ ಇದೆಲ್ಲ ಕಾರಣ. ಇನ್ನೂ ಅನೇಕ ನಮಗೆ ಕೆಲವು ಈಗ 60 ವರ್ಷ ಆಗ್ಬಿಟ್ಟು ಮರ್ತಿರ್ಬೋದು, ಇನ್ನೂ ಎಲ್ಲ ಸಮಾಜ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಆ ಸೇತುವೆಯನ್ನು ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದೇ ಭಾವನೆಯನ್ನು ತಿಳ್ಕೊಂಡು ಒಳ್ಳೆ ರೀತಿಗೆ ಹೋಗ್ಬೇಕಂತ ಹೇಳಿ ನಮ್ಮ ಆಸೆ. ನಮಗಂತ ತುಂಬ ಸಂತೋಷ ಆಗಿದೆ. ಈಗ ಇದು ಕಡಿಮೆ ಜನಸಂಖ್ಯೆ ಇದೆ ಈ ಭಾಗ, ಹಾಗಾಗಿ 500 ಎಷ್ಟೋ ಕೋಟಿ ಅಲ್ಲದು ಕೊಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಸರ್ಕಾರದವರೆಲ್ಲ ಹೇಳಿದರು. ಅವಾಗ ಇದನ್ನು ರಾಷ್ಟ್ರೀಯ ಹೆದ್ದಾರಿ ವಿಭಾಗಕ್ಕೆ ಸೇರಿಸಲಿಕ್ಕೆ ಇದನ್ನು ಮಾಡಿ 269/1 ಅನ್ನೋ ರೀತಿಯಲ್ಲಿ ಮಾಡಿ ಅದಕ್ಕೆ
ಕೇಂದ್ರ ಸರ್ಕಾರದಿಂದ ಹಣ ಬರುವ ಹಾಗೆ ಮಾಡಬೇಕಾಯಿತು. ಈ ಪ್ರಯತ್ನದಲ್ಲಿ ಮುಖ್ಯವಾಗಿ ಸಲಹೆಯನ್ನು ಕೊಟ್ಟು ಅದನ್ನು ಒಂದು ತಾಂತ್ರಿಕವಾಗಿ ಮತ್ತು ಆಡಳಿತವಾಗಿ ಮಂಜೂರಾಗಲಿಕ್ಕೆ ವಿಶೇಷವಾಗಿ ಪ್ರಸನ್ನ ಕೆರೆಗೆಯವರು ಕೆಲಸ ಮಾಡಿದರು. ಆದರೆ ಇದು ಆಗಲಿಕ್ಕೆ ಬಹಳ ಮುಖ್ಯವಾಗಿ ಯಡಿಯೂರಪ್ಪನವರು ವಿಶೇಷ ಪ್ರಯತ್ನ ಮಾಡದೇ ಇದ್ದಿದ್ರೆ ಇದು ಆಗ್ತಿರಲಿಲ್ಲ ಅನ್ನೋ ಅಭಿಪ್ರಾಯ ಇದೆ. ಆಗಲಾಗಿತ್ತು. ಇದಕ್ಕೆ ಯಡಿಯೂರಪ್ಪನವರು ಪ್ರಯತ್ನ 100% ಇದೆ. ಅವರು ಉಪಮುಖ್ಯಮಂತ್ರಿಗಳಾದಾಗ ನಾನು ಅವ್ರ ಭೇಟಿಗೆ ಹೋಗಿದ್ದೆ. ನಿಜವಳಿದು ನಮ್ಮ ಕ್ಷೇತ್ರಕ್ಕೆ ಬರಬೇಕಂತ ಕೇಳ್ಕೊಂಡಾಗ ಆಯ್ತು ಅಂತ ಒಪ್ಪಿದ್ರು. ಉಪಮುಖ್ಯಮಂತ್ರಿ ಆದವರು ಕ್ಷೇತ್ರಕ್ಕೆ ಬಂದಿದ್ರು. ಮುಖ್ಯಮಂತ್ರಿ ಆದಾಗಲೂ ಸಹ ನಾನು ಅವ್ರ ಹತ್ರ ಹೋಗಿದ್ದೆ. ಆವಾಗಲೂ ಬಂದಿದ್ರು. ಆ ತಾಯಿ ಮುಂದೆ ಅವ್ರು ಹೇಳಿದ್ರು, ಇಲ್ಲಿ ನಮ್ಮ ಸಿಗಂದೂರು ದೇವಿ ಎದುರುಗಡೆ ಮುಂಭಾಗದಲ್ಲಿ ಒಂದು ಸ್ಟೇಜ್ ಇದೆ, ಅಲ್ಲಿ ಒಂದು ದೊಡ್ಡ ಸಭೆ ಆಯ್ತು. ಇಲ್ಲ, ಆ ಸಿಗಂದೂರು ಅಮ್ಮನ ಆಶೀರ್ವಾದದಿಂದ ನಾವು ತುಂಬಾ ಪ್ರಯತ್ನ ಪಡ್ತೀವಿ, ಸೇತುವೆ ಹಾಗೆ ಆಗ್ತದೆ ಅಂತ ಯಡಿಯೂರಪ್ಪನವರು ಹೇಳಿದ್ರು. ಯಡಿಯೂರಪ್ಪನವರು ನಾವು ಇವತ್ತು ನೆನೆಸ್ಕೊಳ್ಬೇಕು. ಅದ್ರ ನಂತರ ರಾಘವೇಂದ್ರ ಅವರು MP ಆದರು, ಸಂಸದರು, ಅವರು ಕೂಡ ಕೆಲಸ ಮಾಡಿದ್ದಾರೆ. ಅವರು ಕೇಂದ್ರ ಸರ್ಕಾರದಿಂದ ಹಣ ತರಲಿಕ್ಕೆ ಅಲ್ಲಿ ಯಾರನ್ನ ಪ್ರಯತ್ನ ಭೇಟಿ ಮಾಡಬೇಕು ಪ್ರಯತ್ನ ಮಾಡಿ ಅವ್ರ ಸಹಕಾರ ಇದೆ. ನಮ್ಮ ಒಂದ್ಸಲ ಇಲ್ಲಿ ಕ್ಷೇತ್ರಕ್ಕೆ ನಮ್ಮ ರಾಮಚಂದ್ರಾಪುರ ಮಠದ ಗುರುಗಳು ಬಂದಾಗಲೂ ಸಹ ಅವರು ಹೇಳಿದ್ರು, ನಾವು ಊರಿನವರೆಲ್ಲ ಒಂದು ಸೇರಿ ಗುರುಗಳಿಗೆ ಒಂದು ಫಲ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ವಿ, ಸೇತುವೆ ಆಗಬೇಕು ಅಂತ ಕೇಳ್ಕೊಂಡಾಗ ಇಲ್ಲ, ಸೇತುವೆ ಆಗ್ತದೆ ಅಂತ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಸ್ವಾಮಿಗಳು ಸಹ ಹೇಳಿದ್ರು. ಅವರ ಆಶೀರ್ವಾದದಿಂದನೂ ಮತ್ತು ಎಲ್ಲ ಜನರ ಆಶೀರ್ವಾದದಿಂದನೂ ಇವತ್ತು ಸೇತುವೆ ಆಗಿದೆ. ಅದು ತುಂಬ ಪ್ರಯತ್ನ ಯಡಿಯೂರಪ್ಪನವ್ರದ್ದಿದೆ. ಯಡಿಯೂರಪ್ಪನವರಿಗೆ ಒಂದು ಸಭೆ ವೇದಿಕೆಯಲ್ಲಿ ಮಾಜಿ ಶಾಸಕ ಮಂತ್ರಿ ಹಾಲಪ್ಪನವರು ಇದೇ ಮುಳುಗಡೆಯ ಆದ ಕಾರಣಕ್ಕಾಗಿ ಅವರೊಂದು ಘಟನೆಯನ್ನು ವಿವರಿಸ್ತಾರೆ. ಹೀಗೆ ದೋಣಿಯಲ್ಲಿ ಹೋಗುವಾಗ ಒಂದೇ ಕುಟುಂಬದವರು 10-15 ಜನ ಮುಳುಗಿ ಸತ್ತೋಗಿದ್ದಾರೆ ಸರ್, ನಮ್ಮ ಸ್ಥಿತಿ ಈ ಥರ ಇದೆ, ನಮ್ಮನ್ನು ನೀವು ಕೃತಕವಾಗಿ ನೀವು ದ್ವೀಪ ಮಾಡಿದ್ದು ನಾಡಿಗೆ ಬೆಳಕು ಕೊಡಲಿಕ್ಕೆ ಅಂತ ಆ ಘಟನೆ ವಿವರಿಸಿದಾಗ ಯಡಿಯೂರಪ್ಪನವರಿಗೆ ಅದು ತುಂಬ ಮನಸ್ಸಿಗೆ ತಾಗಿ ಅವರು ವಿಶೇಷವಾಗಿ ಕೆಲಸ ಮಾಡಿದ್ರು ಅಂತ. ಸೊ ಹಾಗಾಗಿ ಇದ್ರಲ್ಲಿ ಹಾಲಪ್ಪನವ್ರದ್ದು ಪ್ರಯತ್ನ ಇದೆ, ಹಾಲಪ್ಪನವರು ಪ್ರಯತ್ನ ಇದೆ, ಗೋಪಾಲಕೃಷ್ಣ ಅವ್ರದ್ದು ಪ್ರಯತ್ನ ಇದೆ, ಎಲ್ಲರದ್ದು ಪ್ರಯತ್ನ ಇದೆ. ಅಂದ್ರೆ ಎಲ್ಲಾ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಇಲ್ಲೊಂದು ಸೇತುವೆ ಆಗ್ಬೇಕು ಅಂತ ಕೆಲಸ ಮಾಡಿದ್ದಾರೆ ಅಲ್ವಾ? ಸ್ಥಳೀಯರದ್ದು ಪ್ರಯತ್ನ ಇದೆ. ಅವರು ಇವರದ್ದು ಪ್ರಶ್ನೆ ಇಲ್ಲ. ಸಂತೋಷ ಆಗಿದೆ, ಎಲ್ಲರೂ ಸೇರಿ ಮಾಡಿದ್ದಾರೆ. ಇದೀಗ ಇದು ಇಡೀ ದೇಶದ 2ನೇ ದೊಡ್ಡ ತೂಗು ಸೇತುವೆ ಅಂತ ಹೇಳ್ತಾರೆ. ಸೊ ಈ ಭಾಗದ ಜನರು ಈ ಒಂದು ಸೇತುವೆಯ ಸದ್ಬಳಕೆ ಯಾವ ಥರ ಮಾಡ್ಕೋಬೇಕು ಅಥವಾ ಬರುವ ಭಕ್ತರು ಯಾವ ಥರ ಮಾಡ್ಕೋಬೇಕು ಅಂತ ನೀವು ಒಂದು ತಮ್ಮ ಅಭಿಪ್ರಾಯವನ್ನು ಕೊಡಕ್ಕೆ ಇಷ್ಟಪಡ್ತೀರಾ? ಅಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ನಾವು ತಿಳಿದಿದ್ದು ಹೇಳೋದು ಎಲ್ಲರಿಗೂ ಅನುಕೂಲ ಆಗುವಂತ ಆಗಬೇಕು. ಅಲ್ಲ, ಯಾಕಂದ್ರೆ ಈ ಲಾಂಚಲ್ಲಿ ಬರುವಾಗ ಹೊರಗಿನವರು ಸ್ಥಳೀಯರನ್ನು ಹೊಡೆದಾಟ ನಡೀತಾ ಇತ್ತು. ಈಗ ಅಂತ ಒಂದು ಸ್ಥಿತಿ ಬರೋದಿಲ್ಲ. ಆದ್ರೆ ಇದೊಂದು ದೊಡ್ಡ ಸೇತುವೆ ಆದ್ರಿಂದ ಕೆಲವರೆಲ್ಲ ಬಂದು ವಾಹನವನ್ನು ನಿಲ್ಲಿಸ್ಕೊಂಡು ಏನೇನೋ ಬೇರೆ ತರದ ಒಂದು ವರ್ತನೆಗಳು ಮಾಡುವ ಸಾಧ್ಯತೆಗಳು ಇರ್ತವೆ. ಅಂಥವ್ರಿಗೆ ಏನು ನೀವು ಸಂದೇಶ ಕೊಡಕ್ಕೆ ಹೇಳ್ಬಿಡ್ತೀರಾ? ಅಂಥವರಿಗೆ ಅವಕಾಶ ಕೊಡಬಾರ್ದು. ನನ್ನ ಅನಿಸಿಕೆ ಅಲ್ಲಿ ಸೇತುವೆ ಮೇಲೆ ಯಾವುದೇ ಒಂದು ಕೆಟ್ಟದ್ದಾಗಲಿ ಅಥವಾ ಮತ್ತೊಂದು ಅವಕಾಶ ಕೊಡಬಾರ್ದು ಅಂತ ನಮ್ಮ ಮನಸ್ಸು ಹೇಳುತ್ತೆ.